Hello guys, welcome back to our channel Rightway. This is Madhukar, currently working as an UWC assistant. ಸೊ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ನೋಟಿಫಿಕೇಶನ್ ಜೊತೆಗೆ ಬಂದಿದ್ದೀನಿ. ಅದ್ಯಾವುದಪ್ಪ ಅಂತ ಹೇಳಿದ್ರೆ SBI ಅವರು ಹೊಸ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಸೊ ಜೂನಿಯರ್ ಅಸೋಸಿಯೇಟ್ಸ್ ಅಂದ್ರೆ ಕ್ಲರಿಕಲ್ ಗ್ರೇಡಿಗೆ ಈ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಸೊ ಆ ಒಂದು ನೋಟಿಫಿಕೇಶನ್ ಕಂಪ್ಲೀಟ್ ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಹೊಸಬರಾಗಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಫಸ್ಟಿಗೆ ನೋಡಿ, ಇದು SBI ಅವರು ಅಫಿಷಿಯಲ್ ರಿಲೀಸ್ ಮಾಡಿರುವಂತ ನೋಟಿಫಿಕೇಶನ್. ಸೊ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾನೆ. ಸೊ ಜೂನಿಯರ್ ಅಸೋಸಿಯೇಟ್ ಅದನ್ನ ಏನಂತ ಮಾಡಿದ್ದಾರೆ, ಇವಾಗ ಕಸ್ಟಮರ್ ಸಪೋರ್ಟ್ಸ್ ಅಂಡ್ ಸೇಲ್ಸ್ ಅಂತ ರೀನೇಮ್ ಮಾಡಿದ್ದಾರೆ. ಅಷ್ಟೇ, ಡಿಫ್ರೆನ್ಸ್ ಏನಿಲ್ಲ. ಸೊ ಕ್ಲರಿಕಲ್ ಗ್ರೇಡ್, ಓಕೆನಾ. ಸೊ ಆನ್ಲೈನ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗೋದು ಯಾವಾಗಿಂತ ಅಂತ ಹೇಳಿದ್ರೆ 17/12/2024 ಇಂದ 7/1/2025. ಈಗ ಆಲ್ರೆಡಿ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ ನೀವು January 7th ವರೆಗೂ ನಿಮಗೆ ಟೈಮ್ ಇದೆ. ಅಷ್ಟರೊಳಗಡೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು. ಅಂಡ್ ಅಗೇನ್ ತುಂಬಾ ಇಂಪಾರ್ಟೆಂಟ್ ನೋಡಿ, ಯಾವ ಸ್ಟೇಟಿಗೆ ಅಪ್ಲೈ ಮಾಡ್ತೀರೋ ಅದೇ ಸ್ಟೇಟ್ ಅಲ್ಲಿ ನೀವು ವರ್ಕ್ ಮಾಡಬೇಕಾಗತ್ತೆ ಅಂಟಿಲ್ ಯು ಗೆಟ್ ಪ್ರಮೋಷನ್ ಅಂಡ್ ಆಫೀಸರ್ ಆದ್ಮೇಲೆ ಟ್ರಾನ್ಸ್ಫರ್ ಅಪ್ಲೈ ಮಾಡ್ಬೇಕಾಗತ್ತೆ, ಓಕೆನಾ. ಸೊ ಕ್ಲರಿಕಲ್ ಗ್ರೇಡ್ ಇದ್ದಾಗ ನಿಮಗೆ ಯಾವುದೇ ಒಂದು ಟ್ರಾನ್ಸ್ಫರ್ ಸಿಗೋದಿಲ್ಲ. ಸೊ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗಿರುತ್ತಲ್ವಾ, ಅಲ್ಲಿ ಇಂಟರ್ ಸರ್ಕ್ಯುಲರ್ ಟ್ರಾನ್ಸ್ಫರ್ ಇರೋದಿಲ್ಲ. ನೋ ಪ್ರಾವಿಷನ್ ಫಾರ್ ಇಂಟರ್ ಸರ್ಕ್ಯುಲರ್ ಟ್ರಾನ್ಸ್ಫರ್ ಅಂತ ಹೇಳಿದ್ದಾನೆ. ಸೊ ಹಾಗಾಗಿ ನೀವು ಯಾವ ಸ್ಟೇಟಿಗೆ ಅಪ್ಲೈ ಮಾಡ್ತೀರಾ ಸ್ವಲ್ಪ ಹುಷಾರಾಗಿ ಅಪ್ಲೈ ಮಾಡ್ಬೇಕಾಗತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ ಈ ಸಲ ಕರ್ನಾಟಕ ವೇಕೆನ್ಸಿ ಸ್ವಲ್ಪ ಕಡಿಮೆ ಬಂದಿದೆ. ಹಾಗಾಗಿ ಇದನ್ನ ನಾನು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇರೋದು, ಓಕೆನಾ. ಸುಮ್ಮನೆ ಸಿಕ್ಸ್ ಸ್ಟೇಟಿಗೆಲ್ಲ ಹಾಕ್ಬೇಡಿ. LPT ಇರುತ್ತೆ. ಸೊ ಅದನ್ನೆಲ್ಲ ಮುಂದೆ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ವೇಕೆನ್ಸೀಸ್ ನೋಡಿ, ಟೋಟಲ್ ವೇಕೆನ್ಸೀಸ್ ಬಂದ್ಬಿಟ್ಟು 13,735 ಇದೆ. ಬಟ್ ಸ್ಟೇಟ್ ವೈಸ್ ಚೆಕ್ ಮಾಡ್ತಾ ಬಂದ್ರೆ ಬೇರೆ ಬೇರೆ ಸ್ಟೇಟಿಗೆ ಬೇರೆ ಬೇರೆ ವೇಕೆನ್ಸೀಸ್ ಕೊಟ್ಟಿದ್ದಾರೆ. ಸೊ ಅಹಮದ್ನಗರ್ ಅಲ್ಲಿ 1073, ಅಮರಾವತಿ 50, ಬೆಂಗಳೂರು 50. ಸೊ ಕರ್ನಾಟಕ ಅಂತ ಬಂತು ಅಂದ್ರೆ ಬೆಂಗಳೂರು ಸರ್ಕಲ್ ಆಗತ್ತೆ. ಸೊ ಅದಕ್ಕೆ ಬೆಂಗಳೂರು ಕೊಟ್ಟಿದ್ದಾನೆ. ಸೊ ಕರ್ನಾಟಕ ಲ್ಯಾಂಗ್ವೇಜ್ ಕನ್ನಡ. ಬಟ್ ವೇಕೆನ್ಸೀಸ್ ನೋಡಿ ಟೋಟಲ್ 50 ಅಷ್ಟೇ. ಜನರಲ್ಗೆ 21, EWS ಗೆ 5, OBC ಗೆ 13, SC ಗೆ ST 3 ಅಂಡ್ SC ಗೆ 8 ವೇಕೆನ್ಸೀಸ್ ಅಷ್ಟೇ ಇರೋದು. ಸೊ ಲಾಸ್ಟ್ ಇಯರ್ 450 ವೇಕೆನ್ಸೀಸ್ ಇತ್ತು. ಬಟ್ ಈ ಇಯರ್ ಎಷ್ಟಿದೆ, ಓನ್ಲಿ 50 ವೇಕೆನ್ಸೀಸ್ ಇದೆ. ಆಲ್ಮೋಸ್ಟ್ 15% ವೇಕೆನ್ಸೀಸ್ ಅಷ್ಟೇ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ, ಓಕೆನಾ. ಸೊ 85% ರೆಡ್ಯೂಸ್ ಆಗಿದೆ ವೇಕೆನ್ಸೀಸ್. ಸೊ ಇದಿಷ್ಟು ವೇಕೆನ್ಸೀಸ್ ಡೀಟೇಲ್ಸ್. ಸೊ ಬೇರೆ ಬೇರೆ ಯಾವ್ದ್ರಲ್ಲಿ ಹೈಯೆಸ್ಟ್ ವೇಕೆನ್ಸೀಸ್ ಇರೋದಂತ ಚೆಕ್ ಮಾಡೋದಾದ್ರೆ ಇಲ್ಲಿದೆ ನೋಡಿ, 1894. ಯಾವುದು, ಉತ್ತರ ಪ್ರದೇಶದಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ, 1894 ವೇಕೆನ್ಸೀಸ್, ಓಕೆನಾ. ಸೊ ಹೈಯೆಸ್ಟ್ ಅಲ್ಲಿರೋದು. ನೆಕ್ಸ್ಟ್ ಅದ್ ಬಿಟ್ರೆ ನೆಕ್ಸ್ಟ್ ಹೈಯೆಸ್ಟ್ ಬಂದ್ಬಿಟ್ಟು ಮಧ್ಯಪ್ರದೇಶ. ಸೊ ಮಧ್ಯಪ್ರದೇಶಲ್ಲಿ 1317, 1317 ವೇಕೆನ್ಸೀಸ್. ಅಗೇನ್ ಅದಾದ್ಮೇಲೆ ನೆಕ್ಸ್ಟ್ ವೆಸ್ಟ್ ಬೆಂಗಾಲ್ ಅಲ್ಲಿ 1254. ನೆಕ್ಸ್ಟ್ ಮಹಾರಾಷ್ಟ್ರ 1163. ಸೊ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಕೆಲವೊಂದು ಸ್ಟೇಟ್ ಅಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಕೆಲವೊಂದು ಸ್ಟೇಟ್ ಅಲ್ಲಿ ವೇಕೆನ್ಸೀಸ್ ಇಲ್ಲ, ಆಲ್ಮೋಸ್ಟ್ 2 ಡಿಜಿಟ್ಸ್ ಇದೆ ಅಷ್ಟೇ ವೇಕೆನ್ಸೀಸ್. ಸೊ ಹಾಗಾಗಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೋಡ್ಬಿಟ್ಟು ಅಪ್ಲೈ ಮಾಡಿ. ಸೊ ವೇಕೆನ್ಸಿ ಜಾಸ್ತಿ ಇರೋ ಕಡೆ ಅಪ್ಲೈ ಮಾಡ್ತೀವಿ ಅಂತ ಹೇಳಿದ್ರೆ LPT ಇರುತ್ತೆ. LPT ಕಂಪಲ್ಸರಿ ಪಾಸ್ ಆಗ್ಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಎಕ್ಸಾಮ್ ಕ್ಲಿಯರ್ ಮಾಡಿದ್ರು ಕೂಡ ಉಪಯೋಗ ಇರೋದಿಲ್ಲ. ಸೊ ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡಿ, ಏಜ್ ಲಿಮಿಟ್ ಆಸ್ ಆನ್ 1/4/2024 ಅಂದ್ರೆ ಏಪ್ರಿಲ್ 1, 2024 ಒಳಗಡೆ ನಿಮ್ಮ ಏಜ್ ಏನಿರ್ಬೇಕು, 20 to 28 ಇರಬೇಕು. 28 ಇಂದ ಜಾಸ್ತಿ ಆಗಿರ್ಬೋದು. ಬಟ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. SC/ST ಗೆ 5 years, OBC ಗೆ 3, ಅಂಡ್ ಜನರಲ್ ಮತ್ತು EWS ಅಂದ್ರೆ PWBD ಕ್ಯಾಟಗರಿಯಲ್ಲಿ ಮಾತ್ರ 10 years ಕೊಟ್ಟಿದ್ದಾರೆ. ಸೊ ಅದೇ ತರ ಬೇರೆ 15-13 years ಏಜ್ ರಿಲ್ಯಾಕ್ಸೇಷನ್ ಇದೆ. ಸೊ ಜನರಲ್ ಮತ್ತೆ EWS ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡೋರಿಗೆ 20 to 28 ಅಷ್ಟೇ ಏಜ್, ಓಕೆನಾ. ಅಷ್ಟರೊಳಗಡೆ ಇದ್ರೆ ಮಾತ್ರ ನೀವು ಅಪ್ಲೈ ಮಾಡಕ್ ಸಾಧ್ಯ. ಎಜುಕೇಶನ್ ಎಸೆನ್ಷಿಯಲ್ ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಕೊಟ್ಟಿದ್ದಾನೆ, ಗ್ರಾಜುಯೇಷನ್ ಇನ್ ಎನಿ ಡಿಸಿಪ್ಲಿನ್ ಅಂದ್ರೆ ಯಾವ್ದಾದ್ರು ಒಂದು ಯೂನಿವರ್ಸಿಟಿಯಿಂದ ನೀವು ಗ್ರಾಜುಯೇಟ್ ಆಗಿರ್ಬೇಕು ಅಷ್ಟೇ. ಸೊ ಎನಿ ಡಿಗ್ರಿ, ಯಾವ್ದಾದ್ರು ಒಂದು ಡಿಗ್ರಿ ಆಗಿದ್ರೆ ಸಾಕು. ಪರ್ಸೆಂಟೇಜ್ ಕ್ರೈಟೀರಿಯಾ ಏನೂ ಇಲ್ಲ. ಬಟ್ ಆದ್ರೆ ನಿಮ್ಮ ರಿಸಲ್ಟ್ ಈ 31/12/2024 ಒಳಗಡೆ ಬಂದಿರಬೇಕು. ಅಂದ್ರೆ ಡಿಸೆಂಬರ್ 31 ಒಳಗಡೆ ನೀವು ರಿಸಲ್ಟ್ ಬಂದು ಪಾಸ್ ಆಗಿದ್ದೀರಾ ಅಂತ ಆದ್ರೆ ಮಾತ್ರ ನೀವು ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್, ಓಕೆನಾ. ಸೊ ಕೆಲವರೆಲ್ಲ ಕೇಳ್ತೀರಾ, ಫೈನಲ್ ಸೆಮ್ ಅಲ್ಲಿ ಇದೀನಿ, ಫೈನಲ್ ಇಯರ್ ಅಲ್ಲಿ ಇದೀನಿ, ನೀವು ಯಾವ ಇಯರ್ ಅಲ್ಲಾರು ಯಾವ ಸೆಮ್ ಅಲ್ಲಾರು ಇದ್ರಿ, ಬಟ್ ಡಿಸೆಂಬರ್ 31, 2024 ಒಳಗಡೆ ನಿಮ್ಮ ರಿಸಲ್ಟ್ ಬಂದಿದ್ದು ನೀವು ಪಾಸ್ ಆಗಿದ್ರೆ ಮಾತ್ರ, ನಿಮ್ಮ ಫೈನಲ್ ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ಮಾತ್ರ ನೀವು ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡಬಹುದು. ನೆಕ್ಸ್ಟ್
ಸೊ ಇದಿಷ್ಟು ಏಜ್ ಆಯ್ತು, ಎಜುಕೇಶನ್ ಕ್ವಾಲಿಫಿಕೇಶನ್ ಆಯ್ತು. ನೆಕ್ಸ್ಟ್ ನೋಡಿ ಸೆಲೆಕ್ಷನ್ ಪ್ರೊಸೀಜರ್ ನೋಡೋಣ. ಸೆಲೆಕ್ಷನ್ ಪ್ರೊಸೀಜರ್ ಇಲ್ಲಿ 2 ಫೇಸ್ ಇರುತ್ತೆ. 2 ಫೇಸ್ ಅಂದ್ರೆ ಒಂದು ಪ್ರಿಲಿಮ್ಸ್, ಫಸ್ಟ್ ಫೇಸ್ ಅಲ್ಲಿ ಪ್ರಿಲಿಮ್ಸ್ ಎಕ್ಸಾಮಿನೇಷನ್, ಸೆಕೆಂಡ್ ಫೇಸ್ ಅಲ್ಲಿ ಮೈನ್ಸ್ ಎಕ್ಸಾಮಿನೇಷನ್. ಓಕೆನಾ. ಸೊ ಪ್ರಿಲಿಮ್ಸ್ ಅಲ್ಲಿ ಅಗೇನ್ ಇಂಗ್ಲಿಷ್, ನ್ಯೂಮರಿಕಲ್ ಎಬಿಲಿಟಿ, ರೀಸನಿಂಗ್ ಎಬಿಲಿಟಿ. ಸೊ 30 ಕ್ವಶನ್ಸ್, 35 ಕ್ವಶನ್ಸ್. ಸೆಕ್ಷನಲ್ ಟೈಮಿಂಗ್ಸ್ ಇರುತ್ತೆ 20 ಮಿನಿಟ್ಸ್, 20 ಮಿನಿಟ್ಸ್, 20 ಮಿನಿಟ್ಸ್. ಸೊ ಈಚ್ ಕ್ವಶನ್ ಗೆ ಒಂದೊಂದು ಮಾರ್ಕ್ಸ್ ಇರುತ್ತೆ. ಟೋಟಲ್ 100 ಮಾರ್ಕ್ಸ್, 1 ಅವರ್ ಎಕ್ಸಾಮಿನೇಷನ್. ಓಕೆನಾ. ಸೊ SBI ಅಲ್ಲಿ ಸೆಕ್ಷನಲ್ ಕಟ್ ಆಫ್ ಇರೋದಿಲ್ಲ, ಓನ್ಲಿ ಓವರ್ ಆಲ್ ಕಟ್ ಆಫ್ ಅಷ್ಟೇ ಕ್ಲಿಯರ್ ಮಾಡಬೇಕಾಗಿರೋದು. ಓಕೆನಾ. ನೆಕ್ಸ್ಟ್ ನೆಗೆಟಿವ್ 1/4 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಓಕೆ. ಬ್ಯಾಂಕಿಂಗ್ ಅಲ್ಲಿ ಎಲ್ಲ ಎಕ್ಸಾಮ್ಸ್ ನೆಗೆಟಿವ್ ಮಾರ್ಕಿಂಗ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಸೊ 1:10 ರೇಷಿಯೋದಲ್ಲಿ ಪ್ರಿಲಿಮ್ಸ್ ಇಂದ ಮೇನ್ಸ್ ಗೆ ಕಾಲ್ ಮಾಡ್ತಾರೆ. ಅಂದ್ರೆ ಇವಾಗಿರೋದು ಟೋಟಲ್ 50 ವೇಕೆನ್ಸೀಸ್ ಅಲ್ವಾ. ಸೊ 50 ವೇಕೆನ್ಸೀಸ್ ಅಂದ್ರೆ ಇಂಟು 10 ಮಾಡಿದ್ರೆ ಎಷ್ಟಾಗುತ್ತೆ 500. ಸೊ 500 ಮೆಂಬರ್ಸ್ ಮಾತ್ರ ಮೇನ್ಸ್ ಗೆ ಕರೆಯೋದು. ಓಕೆನಾ. ನೆಕ್ಸ್ಟ್ ಮೇನ್ಸ್ ಎಕ್ಸಾಮ್ ಸ್ಟ್ರಕ್ಚರ್ ನೋಡಿ ಯಾವ ತರ ಇದೆ ಅಂತ ಹೇಳಿದ್ರೆ, ಜನರಲ್ ಅವೇರ್ನೆಸ್ ಅಥವಾ ಫೈನಾನ್ಷಿಯಲ್ ಅವೇರ್ನೆಸ್, ನೆಕ್ಸ್ಟ್ ಜನರಲ್ ಇಂಗ್ಲಿಷ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ರೀಸನಿಂಗ್ ಎಬಿಲಿಟಿ ಅಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್. ಕಂಪ್ಯೂಟರ್ ಆಪ್ಟಿಟ್ಯೂಡ್ ಅಂತ ಹೇಳ್ತಾರೆ, ಬಟ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಅಲ್ಲಿ ಏನು ಬರೋದಿಲ್ಲ, ಆಲ್ಮೋಸ್ಟ್ ರೀಸನಿಂಗ್ ಎಬಿಲಿಟಿನೇ ಇರುತ್ತೆ. ಓಕೆನಾ. ಸೊ ಕ್ವಶನ್ಸ್ ನೋಡಿ 50 ಕ್ವಶನ್ಸ್, 40 ಕ್ವಶನ್ಸ್ ಅಂಡ್ 50 ಕ್ವಶನ್ಸ್, 50 ಕ್ವಶನ್ಸ್, ಟೋಟಲ್ 190 ಕ್ವಶನ್ಸ್, 200 ಮಾರ್ಕ್ಸ್. ಇಲ್ಲಿ ನೆಕ್ಸ್ಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಕೂಡ ನೋಡಿ, ಜನರಲ್ ಅವೇರ್ನೆಸ್ ಗೆ ಈಚ್ ಕ್ವಶನ್ ಗೆ 100 ಮಾರ್ಕ್ಸ್, ಇಂಗ್ಲಿಷ್ ಅಲ್ಲಿ ಈಚ್ ಕ್ವಶನ್ಸ್ ಗೆ 100 ಮಾರ್ಕ್ಸ್. ಬಟ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 50 ಕ್ವಶನ್ಸ್ 50 ಮಾರ್ಕ್ಸ್. ಆದ್ರೆ ರೀಸನಿಂಗ್ ಎಬಿಲಿಟಿಯಲ್ಲಿ ಹೇಗೆ ಹೇಳೋದು 1.2 1 ಕ್ವಶನ್ ಗೆ 1.2 ಮಾರ್ಕ್ಸ್ ಇರುತ್ತೆ. ನೆಗೆಟಿವ್ ಆದ್ರೆ ಇದ್ರದ್ದು 1/4 ನೆಗೆಟಿವ್ ಆಗುತ್ತೆ. ಓಕೆನಾ. ಈ ತರ ಇರುತ್ತೆ. ಸೊ 1 ಕ್ವಶನ್ ಗೆ 1.2 ಮಾರ್ಕ್ಸ್ ಇರುತ್ತೆ, ಎಸ್ಪೆಷಲಿ ಇನ್ ರೀಸನಿಂಗ್ ಸೆಕ್ಷನ್. ಸೊ ಇದಿಷ್ಟು ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ನ ಎಕ್ಸಾಮಿನೇಷನ್ ಆಯ್ತು. ಸೊ ಮೇನ್ಸ್ ಅಲ್ಲಿ ಕೂಡ ನೀವು ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ನೆಕ್ಸ್ಟ್ LPT ಅಂತ ಮಾಡ್ತಾರೆ, ಅಂದ್ರೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಮಾಡ್ತಾರೆ. ಸೊ ಅದಕ್ಕೆ ಆ ಸ್ಟೇಟ್ ನ ಲ್ಯಾಂಗ್ವೇಜ್ ಸ್ಪೆಸಿಫಿಕ್ ಆಗಿ ಗೊತ್ತಿರಬೇಕು. ಸೊ ನೋಡಿ ಟೆಸ್ಟ್ ಆಫ್ ಸ್ಪೆಸಿಫೈಡ್ ಆಪ್ಟೆಡ್ ಲೋಕಲ್ ಲ್ಯಾಂಗ್ವೇಜ್ ಅಂತ ಹೇಳಿದ್ದಾನೆ. ಸೊ ದೋಸ್ ಹೂ ಕ್ವಾಲಿಫೈಡ್ ಫಾರ್ ದ ಸೆಲೆಕ್ಷನ್ ಆಫ್ ಪ್ರೊಸೀಜರ್ 10th or 12th standard mark sheet certificate evidence having studied the specific opted local language will not be subjected to any language test. In case of others, specified opted for local language test will be conducted after provisional selection but before ಜಾಯ್ನಿಂಗ್ ಅಂತ ಹೇಳಿದಾನೆ. ಸೊ ಅಂದ್ರೆ ನೀವು 10th ಅಥವಾ 12th ಅಲ್ಲಿ ಆ ಸಬ್ಜೆಕ್ಟ್ ಅನ್ನ ಓದಿದ್ರೆ ನಿಮಗೆ LPT ಇರೋದಿಲ್ಲ. ಓಕೆನಾ. ಸೊ 10th 12th ನೀವು LPT ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಸ್ಟೇಟ್ ಅಲ್ಲಿ ಕನ್ನಡ ಅಲ್ವಾ ಲೋಕಲ್ ಲ್ಯಾಂಗ್ವೇಜ್. ಸೊ ನೀವು 10th ಮತ್ತೆ 12th ಅಲ್ಲಿ ಕನ್ನಡನ ಒಂದು ಸಬ್ಜೆಕ್ಟ್ ಆಗಿ ತಗೊಂಡು ಓದಿದ್ದರೆ ನಿಮಗೆ LPT ಇರೋದಿಲ್ಲ. ಸೊ ಅಕಸ್ಮಾತ್ ನೀವು ಆ ಲ್ಯಾಂಗ್ವೇಜ್ ನ ಪಿಕ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟಿಗೆ ಕೂರ್ಬೇಕಾಗತ್ತೆ. ಅಲ್ಲಿ ಸ್ಪೀಕಿಂಗ್, ರೀಡಿಂಗ್ ಅಂಡ್ ರೈಟಿಂಗ್ 3 ಕೂಡ ಇರುತ್ತೆ ಟೆಸ್ಟ್. ಓಕೆನಾ. ಸ್ಪೀಕಿಂಗ್, ರೀಡಿಂಗ್ ಅಂಡ್ ರೈಟಿಂಗ್. ಸೊ 3 ಕೂಡ LPT ಅಲ್ಲಿ ಇರುತ್ತೆ. ಸೊ ಅದರದ್ದು ಅದೇನು ಪ್ರೊಸೀಜರ್ ಇರುತ್ತೆ ಅದು ಮತ್ತೆ ನೆಕ್ಸ್ಟ್ ಮುಂದೆ ನೋಡೋಣ. ಸೊ ಇದಿಷ್ಟು ಅಟೆಂಡ್ ಮಾಡ್ಬೇಕಾದ್ರೆ, ಸೊ ಇದನ್ನ ಕ್ವಾಲಿಫೈ ಆಗ್ಬೇಕಾಗತ್ತೆ ನೀವು. ಓಕೆನಾ. ಇದು ಕ್ವಾಲಿಫೈ ಆಗ್ಲಿಲ್ಲ ಅಂತ ಹೇಳಿದ್ರೆ ಎಷ್ಟು ಮಾರ್ಕ್ಸ್ ತೆಗೆದು ನೀವು ವೇಸ್ಟ್ ಎಕ್ಸಾಮ್ ಅಲ್ಲಿ. ಕಟ್ ಆಫ್ ಕ್ಲಿಯರ್ ಮಾಡ್ಕೊಂಡು ಅದ್ರ ಮೇಲೆ ಎಷ್ಟು ಮಾರ್ಕ್ಸ್ ತೆಗೆದ್ರು ಕೂಡ ವೇಸ್ಟ್. ಇದರಲ್ಲಿ LPT ನ ಕ್ಲಿಯರ್ ಮಾಡ್ಲೇಬೇಕಾಗತ್ತೆ. ಓಕೆನಾ. ಸೊ ಇಲ್ಲಿ ವೇಕೆನ್ಸೀಸ್ ನೋಡಿ ತುಂಬಾ ಜಾಸ್ತಿ ಇದೆ ಅಂತ ಹೇಳಿ ಆ ಸ್ಟೇಟಿಗೆ ಅಪ್ಲೈ ಮಾಡಿ ನಿಮಗೆ ಆ ಸ್ಟೇಟಿನ ಲ್ಯಾಂಗ್ವೇಜ್ ಬರಲಿಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗತ್ತೆ. ಸೊ ಇಂಗ್ಲಿಷ್, ಹಿಂದಿ ಆಲ್ಮೋಸ್ಟ್ ಎಲ್ಲರೂ ಮಾತಾಡ್ತಾರೆ, ಹಾಗಂತ ಅಪ್ಲೈ ಮಾಡಕ್ ಹೋಗ್ಬೇಡಿ. ಕೆಲವೊಂದು ಸ್ಟೇಟ್ ಅಲ್ಲಿ ಪರ್ಟಿಕ್ಯುಲರ್ ಲ್ಯಾಂಗ್ವೇಜಸ್ ಇದೆ, ಎಲ್ಲಾ ಕಡೆನೂ ಕೂಡ ಇಂಗ್ಲಿಷ್, ಹಿಂದಿ ಅಪ್ಲೈ ಆಗೋದಿಲ್ಲ. ಸೊ ಅದನ್ನೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ. ಸೊ ಇದಿಷ್ಟು ಎಕ್ಸಾಮ್ ಪ್ರೊಸೀಜರ್ ಆಯ್ತು, LPT ಬಗ್ಗೆ ಆಯ್ತು. ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕಟ್ ಆಫ್ ಬಗ್ಗೆ ಮಾತಾಡೋದಾದ್ರೆ, ಸೊ ನಮ್ ಕರ್ನಾಟಕದಲ್ಲಿ ಲಾಸ್ಟ್ ಇಯರ್ ಕಟ್ ಆಫ್ ಬಂದ್ಬಿಟ್ಟು 56 ಇದ್ದಿದ್ದು. ಸೊ ಬಟ್ ವೇಕೆನ್ಸೀಸ್ ಎಷ್ಟಿತ್ತು ಅಂತ ಹೇಳಿದ್ರೆ 450 ವೇಕೆನ್ಸೀಸ್ ಇದ್ದಿದ್ದು. ಓಕೆನಾ. 450 ವೇಕೆನ್ಸಿಗೆ 56 ಕಟ್ ಆಫ್ ಇತ್ತು. ಈ ಸಲ 85% ವೇಕೆನ್ಸೀಸ್ ರೆಡ್ಯೂಸ್ ಆಗಿದೆ. ಹಾಗಿದ್ರೆ ಕಟ್ ಆಫ್ ಯಾವ ಲೆವೆಲ್ ನಿಲ್ಲೋದು ಅಂತ ನೀವು ಸ್ವಲ್ಪ ಥಿಂಕ್ ಮಾಡಿ. ಸೊ ಲಾಸ್ಟ್ ಇಯರ್ 60+ ಅಟೆಂಡ್ ಮಾಡಿದ್ರು ವಿತ್ ಅಕ್ಯುರಸಿ, ಎಲ್ಲರೂ ಆಲ್ಮೋಸ್ಟ್ ಕ್ಲಿಯರ್ ಆಗಿದ್ರು. ಬಟ್ ಈ ಸಲ ಹಾಗಾಗಲ್ಲ. ಮಿನಿಮಮ್ ಏನಿಲ್ಲ ಅಂದ್ರೂ 18 ಇಯರ್ 80+ ಕಟ್ ಆಫ್ ಹೋಗುತ್ತೆ. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಪ್ರಿಪರೇಷನ್ ಆಗೋದು ತುಂಬಾ ನೆಸೆಸರಿ ಇದೆ ಈ ಸಲ. ಸೊ ಬೇರೆ ಸ್ಟೇಟಿಗೆ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ LPT ನ ತಲೆಯಲ್ಲಿ ಇಟ್ಕೊಂಡು ಅಪ್ಲೈ ಮಾಡಿ, ಸುಮ್ಮನೆ ಅಪ್ಲೈ ಮಾಡಬೇಡಿ. ಅದೊಂದ್ ಕಡೆ ಆದ್ರೆ ಆಮೇಲೆ ನಿಮಗೆ ಇಂಟರ್ನಲ್ ಟ್ರಾನ್ಸ್ಫರ್ಸ್ ಇರೋದಿಲ್ಲ SBI ಕ್ಲರ್ಕಿಗೆ. ಓಕೆನಾ. ಸೊ ಇಂಟರ್ನಲ್ ಟ್ರಾನ್ಸ್ಫರ್ ಇಲ್ಲ ಅಂದ್ರೆ ನೀವು ಮಿನಿಮಮ್ 3 to 4 ಇಯರ್ಸ್ ಅಥವಾ 4-5 ಇಯರ್ಸ್ ಬೇಕಾಗುತ್ತೆ. ಅಂದ್ರೆ ಜಾಬ್ ಕ್ಯಾಬ್ ಎಕ್ಸಾಮ್ಸ್ ಎಲ್ಲ ಇರ್ತದೆ, ಅದನ್ನ ಕ್ಲಿಯರ್ ಮಾಡ್ಕೊಂಡು ಪ್ರಮೋಷನ್ ತಗೊಂಡು ಆಫೀಸರ್ ಆದ್ಮೇಲೂ ಕೂಡ ನೀವು ಅಲ್ಲೇ ಇರ್ತೀರ ಅನ್ನೋದು ಗ್ಯಾರಂಟಿ ಇಲ್ಲ ಆ ಸ್ಟೇಟ್ ಅಲ್ಲಿ. ಅದು ನಮ್ಮ ಸ್ಟೇಟಿಗೆ ಬರ್ತೀರ ಅನ್ನೋದು ಗ್ಯಾರಂಟಿ ಇಲ್ಲ. ಸೊ
ನೀವು ಕರ್ನಾಟಕದಲ್ಲೇ ವರ್ಕ್ ಮಾಡ್ಬೇಕು ಅನ್ನೋದಾದ್ರೆ ಬೇರೆ ಸ್ಟೇಟಿಗೆ ಅಪ್ಲೈ ಮಾಡೋದು ವೇಸ್ಟ್, ಓಕೆನಾ. ಸೊ ಎಲ್ಲಾದ್ರೂ ಓಕೆ ನಾನು ವರ್ಕ್ ಮಾಡ್ತೀನಿ ಅನ್ನೋದಾದ್ರೆ ಬೇರೆ ಸ್ಟೇಟಿಗೆ ಅಪ್ಲೈ ಮಾಡಿ, ತೊಂದರೆ ಇಲ್ಲ. ಬಟ್ LPT ನ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಅಪ್ಲೈ ಮಾಡಿ ಅಷ್ಟೇ. ಸೊ ಬೇರೆ ಸ್ಟೇಟಿಗೆ ನಾನು ಅಪ್ಲೈ ಮಾಡೋದು ಬೇಡ ಅಂತ ಹೇಳೋದಿಲ್ಲ, ಬಟ್ LPT ಅಂತ ತಲೆಯಲ್ಲಿ ಇಟ್ಕೊಂಡು ಅಪ್ಲೈ ಮಾಡಿ. SC ST ಮತ್ತೆ PWD ಅವರಿಗೆ ಯಾರಿಗೂ ಫೀಸೇ ಇಲ್ಲ, 0 ಫೀಸ್. ಬಟ್ ಜನರಲ್ OBC WS ಅವರಿಗೆ 750 ಫೀಸ್ ಇದೆ. ಹೇಗೆ ಅಪ್ಲೈ ಮಾಡಬೇಕು, ಈ ಪ್ರೊಸೀಜರ್ ಕೊಟ್ಟಿದ್ದಾನೆ, ಈ ಲಿಂಕ್ ನ ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡಬಹುದು. ಸೊ ಇದನ್ನ ಒಂದ್ಸಲ ನೋಟಿಫಿಕೇಶನ್ ಕ್ಲೀನ್ ಆಗಿ ಓದ್ಕೊಳ್ಳಿ. ಅಂದ್ರೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಏನೇನು ರೆಡಿ ಮಾಡಿ ಇಟ್ಕೋಬೇಕು ಅನ್ನೋದೇ ನೋಟಿಫಿಕೇಶನ್ ಕೊಟ್ಟಿದ್ದಾನೆ. ಸೊ ಈ ತರ ಟೆಕ್ಸ್ಟ್ ಮೆಸೇಜ್ ಟೈಪ್ ಕೈಯಲ್ಲಿ ಬರೆದು ನೀವು ಫೋಟೋ ಹೊಡೆದು ಅದನ್ನ ಕನ್ವರ್ಟ್ ಮಾಡಿ ಇಟ್ಕೋಬೇಕು. ಸೊ ಇದನ್ನೆಲ್ಲ ನೋಡಿ ಒಂದ್ಸಲ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಿ. ಸೊ ಪ್ರತಿಯೊಂದನ್ನು ಹೇಳ್ತಾ ಹೋದ್ರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ. ಸೊ ಎಕ್ಸಾಮಿಗೆ ಏನೇನ್ ಅಪ್ಲೈ ಮಾಡೋದಕ್ಕೆ ಅಂದ್ರೆ ಎಕ್ಸಾಮ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಏನೇನು ರೆಡಿ ಮಾಡಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ಸೊ ಇದನ್ನೆಲ್ಲ ಒಂದ್ಸಲ ಓದ್ಕೊಂಡು ಅಪ್ಲೈ ಮಾಡೋರು ಕೂಡ ಇದನ್ನ ರೆಡಿ ಮಾಡ್ಕೊಂಡು ಆಮೇಲೆ ಅಪ್ಲೈ ಮಾಡಕ್ ಹೋಗಿ. ಸೊ ಟೆಂಟೇಟಿವ್ ಸೆಂಟರ್ಸ್ ನೋಡಿ ಎಲ್ಲೆಲ್ಲಿ ಕೊಟ್ಟಿದ್ದಾನೆ. ಸೊ ಎಲ್ಲಾ ಸ್ಟೇಟ್ ಸೆಂಟರ್ಸ್ ಕೊಟ್ಟಿದ್ದಾನೆ. ಸೊ ಎಸ್ಪೆಷಲಿ ಕರ್ನಾಟಕ ನೋಡಿದ್ರೆ ಬೆಂಗಳೂರು, ಬೆಳಗಾವಿ, ಗುಲ್ಬರ್ಗ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ. ಸೊ ಬೋತ್ ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ ಈ ಪ್ಲೇಸ್ ಗಳಲ್ಲಿ ಇರುತ್ತೆ. ಸೊ ಈ ಪ್ಲೇಸ್ ಗಳನ್ನ ನೀವು ಅಪ್ಲಿಕೇಶನ್ ಹಾಕುವಾಗ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಯ್ತು. ನಿಮಗೆ ನಿಯರೆಸ್ಟ್ ಪ್ಲೇಸ್ ಯಾವ್ದು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಯಾವ ಡಿಸ್ಟ್ರಿಕ್ಟ್ ಮೆನ್ಷನ್ ಮಾಡಿದೋ ಆ ಡಿಸ್ಟ್ರಿಕ್ಟ್ ಅಲ್ಲೂ ಕೂಡ ಬೋತ್ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಎರಡು ಕೂಡ ಅಲ್ಲೇ ಕಂಡಕ್ಟ್ ಆಗುತ್ತೆ. ಸೊ ಹಾಗೇನು ಅದೇ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾನೆ. ಎಷ್ಟು ಫಾರ್ಮೆಟ್ ಇರಬೇಕು, ಎಷ್ಟು ಸೈಜ್ ಅಲ್ಲಿ ಇರಬೇಕು, ಎಷ್ಟು KB ಅಲ್ಲಿ ಇರಬೇಕು, ಫೋಟೋ, ಇಮೇಜಸ್ ಅದೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ಸೊ ಅದನ್ನ ಒಂದ್ಸಲ ರೀಡ್ ಮಾಡಿ, ಓಕೆನಾ. ಸೊ ಅಗೇನ್ ಮತ್ತೆ ಫರ್ದರ್ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅನ್ನೋದಾದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ಅದನ್ನ ಕವರ್ ಮಾಡುವಂತ ಪ್ರಯತ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಬೇಕು ಅಂತ ಅನ್ಕೊಂಡಿದ್ದು. ಸೊ ವೇಕೆನ್ಸಿ ಕಡಿಮೆ ಬಂದಿದೆ ಅಂತ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇನ್ನೂ ತುಂಬಾ ಆಪರ್ಚುನಿಟೀಸ್ ಗಳು ಬರುತ್ತೆ. SBI ಒಂದೇ ಅಂತ ಯಾವತ್ತೂ ಫಿಕ್ಸ್ ಆಗ್ಬೇಡಿ, ಓಕೆನಾ. ಸೊ SBI ಗೆ ಹೋಗ್ಬೇಕು ಅಂತ ಕಾಯ್ತಾ ಕೂರ್ಬೇಡಿ. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ನಿಮ್ ಕಂಟ್ರೋಲ್ ಇರೋದು ಯಾವ್ದು ಅಂತ ಹೇಳಿದ್ರೆ ನಿಮ್ಮ ಸ್ಟಡೀಸ್ ಮಾತ್ರ, ಬೇರೆ ಯಾವ್ದು ನಿಮ್ ಕಂಟ್ರೋಲ್ ಅಲ್ಲಿ ಇರಲ್ಲ. ಸೊ ಸಿಚುಯೇಷನ್ ತಕ್ಕಂಗೆ ನೀವು ಪ್ರಿಪರೇಷನ್ ಆಗ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಈಗ ನೆಕ್ಸ್ಟ್ ಇಯರ್ ಸಡನ್ ಆಗಿ ವೇಕೆನ್ಸೀಸ್ ಬರ್ಬೋದು, ಬರ್ದೇನೂ ಇರ್ಬೋದು, ಇದಕ್ಕಿಂತನೂ ಕಡಿಮೆ ಆಗ್ಬೋದು. ಸೊ ಅದೆಲ್ಲ ನಿಮ್ ಕೈಯಲ್ಲಿಲ್ಲ. ನಿಮ್ ಕೈಯಲ್ಲಿ ಇರೋದೇನು ಓನ್ಲಿ ಪ್ರಿಪರೇಷನ್ಸ್ ಮಾತ್ರ, ನಿಮ್ಮ ಸ್ಟಡೀಸ್ ಮಾತ್ರ. ಸೊ ಅದ್ರ ಕಡೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. SBI ವೇಕೆನ್ಸೀಸ್ ಅಂದ್ರೆ ಯಾರಾದ್ರೂ ಫ್ರೆಶರ್ಸ್ ಪ್ರಿಪೇರ್ ಆಗ್ತಾ ಇದ್ರೆ ತುಂಬಾ ತಲೆ ಕೆಡಿಸ್ಕೊಂಡು ಡಿಪ್ರೆಸ್ ಆಗೋದೆಲ್ಲ ಬೇಡ. ವೇಕೆನ್ಸೀಸ್ ತುಂಬಾ ಕಡಿಮೆ ಬಂತು, ನಾನು 3-4 ತಿಂಗಳಿಂದ ಪ್ರಿಪೇರ್ ಆಗ್ತಿದ್ದೆ, ಅದೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಿಮ್ಮ ಪ್ರಿಪರೇಷನ್ ನೀವು ಕಂಟಿನ್ಯೂಸ್ ಆಗಿ ಇಟ್ಕೊಳ್ಳಿ. ಬೇರೆ ಬೇರೆ ಆಪರ್ಚುನಿಟೀಸ್ ಬರುತ್ತೆ, ಇದಕ್ಕಿಂತ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಸಿಗುತ್ತೆ. ಸೊ ಅಲ್ಲಿ ಪ್ರಯತ್ನ ಮಾಡಿ. ಎಲ್ಲಾದ್ರೂ ಒಂದ್ ಕಡೆ ಸಕ್ಸಸ್ ಖಂಡಿತ ಸಿಕ್ಕೇ ಸಿಗುತ್ತೆ. ಸೊ ಎಲ್ಲರಿಗೂ ನಿಮ್ಗೆ ಆದಷ್ಟು ಬೇಗ ಜಾಬ್ ಸಿಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.